ನರಸಿಂಹ ಪುರಾಣ ಸಾರ ಸೃಷ್ಟಿಕಾಂಡ 17ನೆಯ ಅಧ್ಯಾಯ. ಶ್ರೀ ವಿಷ್ಣುವಿನ ಉತ್ತಮ ಸ್ತೋತ್ರ. ಪೂರ್ವಕಾಲದಲ್ಲಿ ಶುಕ ಮುನಿಯು ತನ್ನ ತಂದೆ ಹಾಗೂ ಗುರುವೂ ಆದ ಶ್ರೀ ವೇದವ್ಯಾಸರನ್ನು ಕುರಿತು, ಮಾನವನು ಅನೇಕ ದ್ವಂದ್ವಗಳೆಂಬ ಹಗ್ಗಗಳಿಂದ ದೃಢವಾಗಿ ಕಟ್ಟಿಹಾಕುವ ಸಂಸಾರವೆಂಬ ಮರವನ್ನೇರಿ ಭವಸಾಗರದಲ್ಲಿ ಮಕ್ಕಳು ಹಾಗೂ ಐಶ್ವರ್ಯ ಇವುಗಳಲ್ಲಿ ಸಿಲುಕಿದ್ದಾನೆ. ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳಿಂದಲೂ ಪಂಚೇಂದ್ರಿಯ ವಿಷಯಗಳಿಂದಲೂ ಅತ್ಯಂತ ಹಿಂಸೆಗೊಂಡು ತಮ್ಮ ಪೂರ್ವಜನ್ಮದ ಪಾಪಕರ್ಮಗಳಿಂದಲೂ ಬಂಧಿತನಾಗಿರುವಂತಹ ಮಾನವನು ಈ ಕಠಿಣವಾದ ಭವಸಾಗರವನ್ನು ಯಾವ ಉಪಾಯದಿಂದ ದಾಟಿಕೊಳ್ಳಲು ಸಾಧ್ಯ ಹಾಗೂ ಅಂತಹವನಿಗೆ ಮೋಕ್ಷ ಉಂಟಾಗುವುದು ಹೇಗೆ? ದಯಮಾಡಿ ತಿಳಿಸಬೇಕೆಂದು ಕೋರಿಕೊಂಡನು. ಆಗ ಶ್ರೀ ವ್ಯಾಸರು ಶುಕಮುನಿಗೆ, ವತ್ಸ, ಹಿಂದೆ ನಾರದನು ನರಕದಲ್ಲಿ ಅನೇಕ ಯಾತನೆಗಳನ್ನು ಅನುಭವಿಸುತ್ತಿದ್ದ ಮಾನವರನ್ನು ನೋಡಿ ಬಂದು ಪರಮೇಶ್ವರನಲ್ಲಿ ನೀನು ಕೇಳಿದ ಪ್ರಶ್ನೆಯನ್ನು ಕೇಳಿದ್ದನು. ಶಿವನು ಹೇಳಿದ ಉತ್ತರವನ್ನೇ ಈಗ ನಾನು ನಿನಗೆ ಹೇಳುತ್ತೇನೆ ಎಂದು ತಿಳಿಸಿದರು. ಒಂದು ಹುಲ್ಲು ಕಡ್ಡಿ ಮೊದಲುಗೊಂಡು ಚತುರ್ಮುಖ ಬ್ರಹ್ಮನವರೆಗೂ 4 ರೀತಿಯ ಜೀವಕೋಟಿಗಳು, ಚರಾಚರಾತ್ಮಕವಾದ ಪ್ರಪಂಚವೆಲ್ಲವೂ ಪರಮಾತ್ಮನ ಇಚ್ಛಾರೂಪವಾದ ಮಾಯೆಯಿಂದ ನಿದ್ರಿಸುವಂತೆ ಇವೆ. ಆ ಮಹಾವಿಷ್ಣುವಿನ ಅನುಗ್ರಹದಿಂದ ಯಾರು ತತ್ವಜ್ಞಾನವನ್ನು ಸಂಪಾದಿಸುವರೋ ಅವರು ದೇವತೆಗಳಿಗೂ ದಾಟಲು ಸಾಧ್ಯವಾಗದ ಈ ಭವಸಾಗರವನ್ನು ದಾಟುತ್ತಾನೆ. ಸುಖ ಸಾಧನೆಗಳು ಭೋಗೈಶ್ವರ್ಯಗಳಿಂದ ಮದೋನ್ಮತ್ತನಾಗಿ ತತ್ವಜ್ಞಾನರಹಿತನಾಗಿ ಈ ಸಂಸಾರವೆಂಬ ಮಹಾ ಕೆಸರಿನಲ್ಲಿ ಮುದಿ ಎತ್ತಿನಂತೆ ಸಿಲುಕಿಕೊಂಡಿರುತ್ತಾನೆ. ತನ್ನನ್ನು ಈ ಕರ್ಮಗಳಿಂದ ರೇಷ್ಮೆಯ ಹುಳುವಿನಂತೆ ಬಂಧಿಸಿಕೊಂಡಿರುವವನು ಶತಕೋಟಿ ಜನ್ಮಗಳನ್ನೆತ್ತಿದರೂ ಮುಕ್ತಿಯನ್ನು ಪಡೆಯುವುದಿಲ್ಲ. ಆದ್ದರಿಂದ ಚರಾಚರಾತ್ಮಕವಾದ ಪ್ರಪಂಚವೆಲ್ಲಕ್ಕೂ ಒಡೆಯನಾದ, ದೇವತೆ ನಿಯಾಮಕನಾದ, ನಾಶರಹಿತನಾದ ಶ್ರೀ ಮಹಾವಿಷ್ಣುವನ್ನು ನಿರಂತರವಾಗಿ ಪೂಜಿಸಿ ಧ್ಯಾನ ಮಾಡಬೇಕು. ಉತ್ಪತ್ತಿ ನಾಶರಹಿತನೂ ಸಕಲ ಜಗತ್ತಿಗೂ ಆದ್ಯನೂ ಸರ್ವಜ್ಞನೂ ದೋಷರಹಿತನೂ ಆದ ಶ್ರೀ ಮಹಾವಿಷ್ಣುವನ್ನು ಧ್ಯಾನಿಸುವವನು ಈ ಭವಬಂಧನದಿಂದ ಮುಕ್ತನಾಗುತ್ತಾನೆ. ಪರಸ್ಪರ ಭೇದರಹಿತನೂ ಸರ್ವತ್ರವೂ ವ್ಯಾಪ್ತನಾದುದರಿಂದ ಪ್ರಪಂಚರಹಿತನೂ ಪ್ರಕೃತಿಜನ್ಯವಾದ ದೋಷದೂರನೂ ವಾಸುದೇವನೂ ಆದ ವಿಷ್ಣುವನ್ನು ಧ್ಯಾನಿಸುವವನು ಮುಕ್ತನಾಗುತ್ತಾನೆ. ಕರ್ಮಲೇಪರಹಿತನೂ ಸರ್ವೋತ್ತಮನೂ ರಾಗದ್ವೇಷರಹಿತನೂ ದೇವತೆಗಳನ್ನು ಸೃಷ್ಟಿಸಿದವನೂ ಆದ ಶ್ರೀ ವಿಷ್ಣುವನ್ನು ಸತತವೂ ಆರಾಧಿಸುವವನು ಮುಕ್ತನಾಗುತ್ತಾನೆ. ಅಷ್ಟಾಂಗ ಯೋಗಗಳಿಗೆ ಒಡೆಯನಾದ ಯೋಗೇಶ್ವರನು, ಪುರಾಣ ಪುರುಷನು, ನಾಶರಹಿತವಾದ ಶರೀರ ಹೊಂದಿರುವವನು, ಜೀವಿಗಳ ಹೃದಯವೆಂಬ ಗುಹೆಯಲ್ಲಿ ವಾಸಿಸುವವನೂ ಆದ ಶ್ರೀ ವಿಷ್ಣುವನ್ನು ಧ್ಯಾನಿಸುವವನು ಈ ಭವಸಾಗರವನ್ನು ದಾಟುತ್ತಾನೆ. ಸಕಲ ದ್ವಂದ್ವಗಳಿಂದ ಸದಾ ಮುಕ್ತನಾದವನು, ಸರ್ವ ದುಃಖಗಳ ಸೋಕಿಲ್ಲದವನು, ಊಹೆಗೂ ನಿಲುಕದವನೂ ಆದ ಶ್ರೀಹರಿಯನ್ನು ಯಾವಾಗಲೂ ಸ್ಮರಿಸುವವನು ಮುಕ್ತನಾಗುತ್ತಾನೆ. ತನ್ನನ್ನು ಆಶ್ರಯಿಸಿದವರ ದುಃಖಗಳನ್ನು ನಾಶಪಡಿಸುವವನು, ಎಲ್ಲರಿಗೂ ಶಾಂತಿಯನ್ನೂ ಸುಖವನ್ನೂ ಕೊಡುವವನು ಶ್ರೀಹರಿಯನ್ನು ಧ್ಯಾನಿಸುತ್ತಾ ವೇದ ಶಾಸ್ತ್ರಾಭ್ಯಾಸ ಪ್ರವಚನಗಳಿಂದ ಈ ಭವಬಂಧನದಿಂದ ಮುಕ್ತಿಯನ್ನೂ ಪಡೆಯುತ್ತಾನೆ. ಬ್ರಹ್ಮನಾದಿಯಾಗಿ ಸಕಲ ದೇವತೆಗಳಿಂದಲೂ ಗಂಧರ್ವರಿಂದಲೂ ಯೋಗಿಗಳಿಂದಲೂ ಮುನಿಗಳಿಂದಲೂ ಸೇವೆಗೊಳ್ಳುತ್ತಿರುವ ಶ್ರೀ ಮಹಾವಿಷ್ಣುವನ್ನು ಅನವರತವೂ ಚಿಂತಿಸುವವನು ಮುಕ್ತನಾಗುತ್ತಾನೆ. ಸಕಲ ಜಗತ್ತು ಶ್ರೀ ಮಹಾವಿಷ್ಣುವಿನಲ್ಲಿ ಆಶ್ರಯ ಮಾಡಿಕೊಂಡಿರುತ್ತದೆ. ವಿಷ್ಣುವು ಜಗತ್ತಿನಲ್ಲಿ ವ್ಯಾಪಿಸಿರುತ್ತಾನೆ. ಇಂಥ ವಿಶ್ವನಿಯಾಮಕನಾದ ಉತ್ಪತ್ತಿ ರಹಿತನಾದ ವಿಷ್ಣುವಿನ ನಾಮವನ್ನು ಭಕ್ತಿಪೂರ್ವಕವಾಗಿ ಧ್ಯಾನಿಸುವುದರಿಂದ ಮುಕ್ತನಾಗುತ್ತಾನೆ. ಈ ಸಂಸಾರವೆಂಬ ಪಾಶದಿಂದ ಬಿಡುಗಡೆಯನ್ನು ಬಯಸುವವನು ದೃಢ ಭಕ್ತಿಯಿಂದ ಶ್ರೀ ವಿಷ್ಣುವನ್ನು ಆರಾಧಿಸುವವನು ಭವಬಂಧನದಿಂದ ಮುಕ್ತನಾಗುತ್ತಾನೆ. ಆದ್ದರಿಂದ ಗುಣಪರಿಪೂರ್ಣನಾದ ಪರಬ್ರಹ್ಮನನ್ನೇ ಯಾವಾಗಲೂ ಧ್ಯಾನ ಮಾಡುವುದರಿಂದ ಮೋಕ್ಷವನ್ನು ಹೊಂದಬಹುದು ಎಂದು ಪರಮೇಶ್ವರನು ತಿಳಿಸಿದನು. ಅದರಂತೆ ನಾರದನು ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಮೋಕ್ಷವನ್ನು ಪಡೆದನು. ಶ್ರೀ ನರಸಿಂಹಸ್ವಾಮಿಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಈ ರುದ್ರ ನಾರದ ಸಂವಾದವನ್ನು ಪಠಿಸುವವನು ತನ್ನ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಪ್ರಾತಃಕಾಲ ಸಂಧ್ಯಾಕಾಲದಲ್ಲಿ ಈ ಮಹಾಪುಣ್ಯಪ್ರದವಾದ ಸಂವಾದವನ್ನು ಓದುವವರು ಉತ್ತಮ ಫಲವಾದ ವಿಷ್ಣು ಲೋಕದಲ್ಲಿ ವಾಸಿಸುತ್ತಾರೆ ಎಂದು ಶ್ರೀ ವೇದವ್ಯಾಸರು ಶುಕ ಮುನಿಗೆ ನಿರೂಪಿಸಿದ ಆಖ್ಯಾನವನ್ನು ಸೂತ ಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ಮಹಾವಿಷ್ಣುವಿನ ಉತ್ತಮ ಸ್ತೋತ್ರದ ನಿರೂಪಣೆಯ 17ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಸೃಷ್ಟಿಕಾಂಡ 18ನೆಯ ಅಧ್ಯಾಯ. ಅಷ್ಟಾಕ್ಷರ ಮಂತ್ರದ ಮಹಿಮೆ. ಒಮ್ಮೆ ವ್ಯಾಸ ಮಹರ್ಷಿಗಳು ಈ ಸಂಸಾರ ಬಂಧನದಿಂದ ಮುಕ್ತನಾಗ ಬಯಸುವವನು ಶ್ರೀ ವಿಷ್ಣು ಧ್ಯಾನಾಸಕ್ತನಾಗಿರುವಾಗ ಯಾವ ಮಂತ್ರವನ್ನು ಜಪಿಸಬೇಕೆಂದು ಶುಕ ಮುನಿಗೆ ಕೇಳುತ್ತಾರೆ.
ಮಾನವನು ಮೋಕ್ಷ ಸಂಪಾದಿಸಲು ಜಪಿಸಬೇಕಾದ ಉತ್ಕೃಷ್ಟವಾದ ಮಂತ್ರವೆಂದರೆ ಅಷ್ಟಾಕ್ಷರಿ ಮಂತ್ರವೆಂದು ತಿಳಿಸಿ ಅದರ ಮಹಿಮೆಯನ್ನು ವಿವರಿಸುತ್ತಾರೆ. ಅದನ್ನೇ ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ಹೇಳುತ್ತಾರೆ. ಬ್ರಾಹ್ಮಣನಾದವನು ತನ್ನ ಹೃದಯ ಕಮಲದ ಮಧ್ಯದಲ್ಲಿರುವ ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಶ್ರೀ ಮಹಾವಿಷ್ಣುವನ್ನು ಏಕಾಗ್ರ ಮನಸ್ಸಿನಿಂದ ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು. ಜಪಿಸುವವನು ಏಕಾಂತ ಸ್ಥಳದಲ್ಲಿ ಯಾರೂ ಇಲ್ಲದ ಕಡೆ ದೇವರ ಎದುರಿನಲ್ಲಿ ಇಲ್ಲವೇ ನದಿ ತೀರದಲ್ಲಿ ವಿಷ್ಣುವನ್ನು ಮನದಲ್ಲಿ ನೆನೆಯುತ್ತಾ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವುದು. ಈ ಅಷ್ಟಾಕ್ಷರ ಮಂತ್ರಕ್ಕೆ ಶ್ರೀನಾರಾಯಣನು ತಾನೇ ಸ್ವಯಂ ಋಷಿಯು, ಗಾಯತ್ರಿಯೇ ಛಂದಸ್ಸು, ಸರ್ವೋತ್ತಮನಾದ ಭಗವಂತನೇ ದೇವತೆಯು. ಓಂಕಾರವು ಬಿಳಿಯ ವರ್ಣವಾಗಿಯೂ ನಕಾರವು ರಕ್ತವರ್ಣವಾಗಿಯೂ ಮೋಕಾರವು ಕಪ್ಪಾದ ವರ್ಣದಿಂದಲೂ ನಕಾರವು ಕೆಂಪಾಗಿಯೂ ಇರುವುದೆಂದು ಹೇಳಿರುತ್ತಾರೆ. ರಾಕಾರವು ಕುಂಕುಮದ ಬಣ್ಣವಾಗಿಯೂ ಯಕಾರವು ಹೊಂಬಣ್ಣವಾಗಿಯೂ ನಾಕಾರವು ಕಾಡಿಗೆಯ ಬಣ್ಣವಾಗಿಯೂ ಯಕಾರವು ಅನೇಕ ವರ್ಣಗಳದ್ದಾಗಿಯೂ ಇರುವುದೆಂದು ಹೇಳಿರುತ್ತದೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವು ಜಪಿಸುವವರಿಗೆ ಸಕಲ ಫಲಗಳನ್ನು ಕೊಡುವುದು ಅಲ್ಲದೆ ಸ್ವರ್ಗ ಮೋಕ್ಷವನ್ನು ಸಹ ಅನುಗ್ರಹಿಸುವುದು. ಸನಾತನವಾದ ಈ ಮಂತ್ರವು ಸಕಲ ವೇದಗಳ ಅರ್ಥ ಪ್ರತಿಪಾದಕವಾಗಿರುವುದು. ಸರ್ವ ಪಾಪಗಳನ್ನು ಪರಿಹರಿಸುವ ಪ್ರಭಾವವುಳ್ಳಂತಹ ಈ ಮಂತ್ರವು ಸಕಲ ಮಂತ್ರಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದುದು. ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುತ್ತಾ ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು. ಸಂಧ್ಯೋಪಾಸನೆಯಾದ ನಂತರ ಯಾವಾಗಲೂ ಈ ಮಂತ್ರವನ್ನು ಜಪಿಸುವವನು ಸರ್ವ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಇದಕ್ಕಿಂತ ಶ್ರೇಷ್ಠವಾದ ಹಾಗೂ ಉತ್ತಮವಾದ ಜಪ ಮತ್ತೊಂದಿಲ್ಲ. ಈ ಮಂತ್ರವು ಮೋಕ್ಷಕ್ಕೆ ಒಂದು ಒಳ್ಳೆಯ ಸಾಧನ. ಸಕಲ ವೇದಗಳ ರಹಸ್ಯಗಳಿಂದ ಸಾರಭೂತವಾದ ಈ ಮಂತ್ರವು ಸರ್ವೋತ್ಕೃಷ್ಟವಾದುದು. ಪೂರ್ವದಲ್ಲಿ ವಿಷ್ಣು ಭಕ್ತರಾದ ಮಾನವರ ಹಿತಕ್ಕಾಗಿ ಶ್ರೀ ಮಹಾವಿಷ್ಣುವಿನಿಂದ ಈ ಮಂತ್ರವು ಉಪದಿಷ್ಟವಾದದ್ದೆಂದು ತಿಳಿದು ನಂತರ ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವುದು. ಸ್ನಾನ ಮಾಡಿ ಶುಚಿರ್ಭೂತರಾಗಿ ಜಪ ತಪ ದಾನ ಹೋಮ ಹವನ ಮಾಡುವಾಗ ಹಾಗೂ ಸಂಚರಿಸುವಾಗಲೂ ಈ ಮಂತ್ರವನ್ನು ಜಪಿಸುವುದು. ಸರ್ವ ಕರ್ಮ ಆದಿಯಲ್ಲಿಯೂ ಕರ್ಮಾಂತ್ಯದಲ್ಲಿಯೂ ಮಾನವನು ಜಿತೇಂದ್ರಿಯನಾಗಿ ಶಾಂತವಾಗಿ 1000 ಬಾರಿ ಈ ನಾರಾಯಣ ಮಂತ್ರವನ್ನು ಜಪಿಸಬೇಕು. ಪ್ರತಿ ಮಾಸದಲ್ಲಿಯೂ ದ್ವಾದಶಿ ತಿಥಿಯಂದು ವಿಷ್ಣು ಭಕ್ತರಾದ ದ್ವಿಜೋತ್ತಮರು ಸ್ನಾನಾನಂತರ ಶುಚಿರ್ಭೂತರಾಗಿ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು 100 ಬಾರಿ ಜಪಿಸಬೇಕು. ಗಂಧ ಪುಷ್ಪ ಧೂಪ ದೀಪಾದಿಗಳಿಂದ ಗುಣಪರಿಪೂರ್ಣನೂ ದೋಷರಹಿತನೂ ಆದ ಶ್ರೀ ಮಹಾವಿಷ್ಣುವನ್ನು ಈ ಅಷ್ಟಾಕ್ಷರಿ ಮಂತ್ರದಿಂದ ಆರಾಧಿಸಿ ಜಪಿಸುವವನು ಶ್ರೀಹರಿಯನ್ನೇ ಸೇರುವನು. ಶ್ರೀಹರಿಯನ್ನು ಧ್ಯಾನಿಸುತ್ತಾ ಈ ಮಂತ್ರವನ್ನು ಜಪಿಸುವವನು ಬ್ರಹ್ಮಹತ್ಯ ಗೋಹತ್ಯಾದಿ ಸರ್ವ ಪಾಪಗಳಿಂದಲೂ ಮುಕ್ತನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮೊದಲನೆಯ 1,00,000 ಸಂಖ್ಯೆಯ ಈ ಅಷ್ಟಾಕ್ಷರ ಮಂತ್ರ ಜಪದಿಂದ ಆತ್ಮಶುದ್ಧಿಯುಂಟಾಗುವುದು. ಅವನು ಸಕಲ ಪಾಪಗಳಿಂದ ಪರಿಶುದ್ಧನಾಗಿ ಉತ್ತಮ ಲೋಕವನ್ನು ಹೊಂದುವನು. 2ನೆಯ ಲಕ್ಷ ಜಪದಿಂದ ಮನವು ಶುದ್ಧಿಯಾಗುವುದು. 3ನೆಯ ಲಕ್ಷ ಜಪದಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗುವುದು. 4ನೆಯ ಲಕ್ಷ ಜಪದಿಂದ ಶ್ರೀಹರಿಯ ಸಾಮೀಪ್ಯವನ್ನು ಹೊಂದುವನು. 5ನೆಯ ಲಕ್ಷ ಜಪದಿಂದ ಪರಮ ಪುನೀತವಾದ ತತ್ವಜ್ಞಾನವನ್ನು ಹೊಂದುವನು. 6ನೆಯ ಲಕ್ಷ ಜಪದಿಂದ ವಿಷ್ಣುವಿನಲ್ಲಿ ದೃಢ ಭಕ್ತಿಯುಂಟಾಗುವುದು. 7ನೆಯ ಲಕ್ಷ ಜಪದಿಂದ ಸ್ವಸ್ವರೂಪ ಜ್ಞಾನವನ್ನು ಪಡೆಯುವನು. 8ನೆಯ ಲಕ್ಷ ಜಪದಿಂದ ಮುಕ್ತಿಯನ್ನು ಹೊಂದುವನು. ಶ್ರೇಷ್ಠ ಬ್ರಾಹ್ಮಣನಾದವನು ತನ್ನ ಧರ್ಮದಿಂದ ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು. ಯಾವಾಗಲೂ ಎಚ್ಚರವಾಗಿರುವ ದುಸ್ವಪ್ನಗಳು, ವ್ಯಾಧಿ, ಪಿಶಾಚಿಗಳು, ಹಾವುಗಳು, ಬ್ರಹ್ಮರಾಕ್ಷಸರು, ಕಳ್ಳರು, ಮೋಸಗಾರರು, ಮನೋವ್ಯಥೆಗಳು ಇವುಗಳು ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುತ್ತಿರುವವರ ಹತ್ತಿರಕ್ಕೂ ಹೋಗಿ ಸ್ಪರ್ಶಿಸುವುದಿಲ್ಲ. ಅಂಥವನು ಏಕಾಗ್ರ ಮನಸ್ಸಿನವನು, ದೃಢವ್ರತಿಯು, ವಿಷ್ಣು ಭಕ್ತನೂ ಆಗುವನು. ಮೃತ್ಯು ಭಯವನ್ನು ಹೋಗಲಾಡಿಸುವ ಈ ಮಂತ್ರವು ಮಂತ್ರಗಳಲ್ಲೆಲ್ಲ ಸರ್ವೋತ್ಕೃಷ್ಟವಾದುದು ಹಾಗೂ ಇದರ ಪ್ರತಿಪಾದ್ಯ ದೇವನು ದೇವತೆಗಳಲ್ಲೆಲ್ಲ ಅತ್ಯುತ್ತಮನು. ಈ ಮಂತ್ರವು ಅತ್ಯಂತ ಗೂಢವಾದುದು. ಈ ಮಂತ್ರವನ್ನು ಜಪಿಸುವವನು ಧರ್ಮಾರ್ಥ ಕಾಯ ಮೋಕ್ಷಗಳೆಂಬ ಚತುರ್ವೇದ ಪುರುಷಾರ್ಥಗಳನ್ನು ಹೊಂದುತ್ತಾನೆ ಹಾಗೂ ಪೂರ್ಣವಾದ ಪುರುಷಾರ್ಥವನ್ನು ಆಯುಷ್ಯ ಧನ ಪುತ್ರ ವಿದ್ಯೆ ಪಶು ಇತ್ಯಾದಿ ಸಂಪತ್ತುಗಳನ್ನು ವಿಶೇಷ ಯಶಸ್ಸನ್ನು ಪಡೆಯುತ್ತಾನೆ. ಈ ಮಂತ್ರ ಜಪಿಸುವವನಿಗೆ ನಿಸ್ಸಂಶಯವಾಗಿ ಅಪೇಕ್ಷಿತ ಫಲವನ್ನೀಯುವುದು.
ಜ್ಞಾನಿಗಳಾದ ಮುನಿಗಳು, ಪಿತೃಗಳು, ದೇವತೆಗಳು, ಸಿದ್ಧರು, ಅಸುರರು ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿ ಇದರಿಂದ ಪರಮಪದವಾದ ಮುಕ್ತಿಯನ್ನು ಹೊಂದುತ್ತಾರೆ. ತನ್ನ ಮರಣಕಾಲವನ್ನರಿತು ನಿಯಮಾನುಸಾರವಾಗಿ ತಮ್ಮ ಕೊನೆಗಾಲದಲ್ಲಿ ಈ ಮಂತ್ರವನ್ನು ಜಪಿಸುವವರು ಶ್ರೀ ಮಹಾವಿಷ್ಣುವಿನ ಪರಮಸ್ಥಾನವನ್ನು ಹೊಂದುವರು. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವೇ ಸಂಸಾರವೆಂಬ ಕ್ರೂರವಾದ ನಂಜನ್ನು ನಾಶ ಮಾಡುವ ಶಕ್ತಿಯುಳ್ಳದ್ದು ಎಂದು ನಾನು ನನ್ನ ಎರಡೂ ತೋಳುಗಳನ್ನು ಮೇಲಕ್ಕೆತ್ತಿ ಜೋರಾಗಿ ಕೂಗಿ ಹೇಳುತ್ತೇನೆ. ಹಾಗೂ ಅಷ್ಟಾಕ್ಷರ ಮಂತ್ರಕ್ಕಿಂತ ಶ್ರೇಷ್ಠ ಮಂತ್ರ ಮತ್ತೊಂದಿಲ್ಲ ಎಂದು ಶಪಥ ಮಾಡಿ ಹೇಳುತ್ತೇನೆ. ಅಲ್ಲದೆ ವೇದಕ್ಕಿಂತ ಉತ್ತಮ ಶಾಸ್ತ್ರವಿಲ್ಲ, ಶ್ರೀಮನ್ನಾರಾಯಣನಿಗಿಂತ ಉತ್ತಮವಾದ ಬೇರೊಬ್ಬ ದೇವನಿಲ್ಲ. ಇದು ಸತ್ಯ ಸತ್ಯ. ಈ ಮಂತ್ರವನ್ನು ಯಾರು ತ್ರಿಕಾಲಗಳಲ್ಲಿಯೂ ಜಪಿಸುತ್ತಾರೋ ಅವರು ಒಗೆದ ಬಿಳಿ ವಸ್ತ್ರಗಳಂತೆ, ಶ್ವೇತ ರಾಜಹಂಸ ಪಕ್ಷಿಗಳಂತೆ ನಿರ್ಮಲರಾಗಿ ನಿರ್ಭೀತರಾಗಿ ಈ ಭವಸಾಗರವನ್ನು ದಾಟಿ ಮುಕ್ತರಾಗುತ್ತಾರೆ ಎಂದು ಶ್ರೀ ವೇದವ್ಯಾಸರು ಶುಕ ಮುನಿಗಳಿಗೆ ಹೇಳಿದ ಈ ಉಪದೇಶವನ್ನು ಸೂತ ಮುನಿಗಳು ಭಾರದ್ವಾಜರಿಗೆ ಹೇಳುತ್ತಾರೆ. ಶ್ರೀ ನರಸಿಂಹ ಪುರಾಣದಲ್ಲಿ ಅಷ್ಟಾಕ್ಷರ ಮಂತ್ರದ ಮಹಿಮೆ ಎಂಬ 18ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.